ನಮ್ಮ ಅಮೃತ ಮಹೋತ್ಸವದ ಅವಧಿಯಲ್ಲಿ ಶೈಕ್ಷಣಿಕ ಸಾಧನೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು, ಸಮಾಜಮುಖಿ ಕಾರ್ಯಗಳು ನಮ್ಮ ಶೈಕ್ಷಣಿಕ ಸಂಸ್ಥೆಯ ಪರಂಪರೆಯ ಮಹತ್ವವನ್ನು ಸ್ಪಷ್ಟಪಡಿಸಿದೆ. ಇಂತಹ ಈ ಸಂದರ್ಭದಲ್ಲಿ ನಾವು ಅಮೃತ ಮಹೋತ್ಸವ ಆಚರಣೆಯ ಕೊನೆಯ ಮುಕ್ತಾಯ ಸಮಾರಂಭದ ಹಂತದಲ್ಲಿದ್ದೇವೆ. ಈ ಕಾರ್ಯಕ್ರಮವನ್ನು ಸ್ವಾಗತ ಗೀತೆಯ ಮೂಲಕ ಪ್ರಸ್ತುತಪಡಿಸಬೇಕೆಂದು ಶಾಲೆಯ ವಿದ್ಯಾರ್ಥಿನಿಯರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ತುಂಬ ಸುಷಾವಕಂಠದಿಂದ ಸ್ವಾಗತ ಗೀತೆಯನ್ನು ಪ್ರಸ್ತುತಪಡಿಸಿದಂಥ ಶಾಲೆ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಅಭಿನಂದನೆಗಳು. ಈಗ ಆಗಮಿಸಿದಂಥ ಸರ್ವರನ್ನು ತುಂಬ ಆತ್ಮೀಯವಾಗಿ ಗೌರವಯುತವಾಗಿ ಸ್ವಾಗತಿಸಲಿಕ್ಕೆ ಬರ್ತಾ ಇದ್ದಾರೆ ಶ್ರೀ ವಿನಾಯಕ್ ಕಾಮತ್ ಅಮೃತ ಮಹೋತ್ಸವ ಸಮಿತಿಯ ಖಜಾಂಚಿಗಳು. ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯರೇ, ಪ್ರೀತಿಯ ಹಿರಿಯರೇ, ಕಿರಿಯರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಊರ ನಾಗರಿಕರೇ, ಮಾಧ್ಯಮ ಮಿತ್ರರೇ, ಎಲ್ಲರೂ ಕೂಡ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಶ್ರೀ ಕಾತ್ಯಾಯಿನಿ ಪ್ರೌಢಶಾಲೆ ಅವರ್ಸ ಇದರ ಅಮೃತ ಮಹೋತ್ಸವದ ಈ ಪವಿತ್ರ ಹಾಗೂ ಸ್ಮರಣೀಯ ಸಮಾರಂಭಕ್ಕೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿರುವುದು ನನಗೆ ಅಪಾರ ಸಂತೋಷ ಮತ್ತು ಹೆಮ್ಮೆಯ ವಿಷಯವಾಗಿದೆ. ಇಂದು ಈ ಸಮಾರಂಭಕ್ಕೆ ಅಧ್ಯಕ್ಷತೆ ವಹಿಸಿರುವ ಶ್ರೀಮತಿ ರೂಪಾಲಿ ಎಸ್ ನಾಯ್ಕ್, ಮಾನ್ಯ ಮಾಜಿ ಶಾಸಕರು ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರ, ಅವರು ಬರಬೇಕಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ಅವರನ್ನು ನಮ್ಮ ಅಮೃತ ಮಹೋತ್ಸವ ಸಮಿತಿಯ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ಕೊಡುಗೈ ದಾನಿಗಳು, ಇಂಜಿನಿಯರ್ ಹಾಗೂ ಜ್ಞಾನದಾಹಿಗಳಾದ ಶ್ರೀ ರವೀಂದ್ರ ತುಕಾರಾಮ್ ರೇವಣ್ಕರ್ ಇವರ ಕಿರು ಪರಿಚಯ. ಹುಬ್ಬಳ್ಳಿ ಮೂಲದ ಶ್ರೀ ರವೀಂದ್ರ ರೇವಣ್ಕರ್ ಅವರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಹುಟ್ಟೂರಿನಲ್ಲೇ ಮುಗಿಸಿದರು. ಬಾಲ್ಯದಿಂದಲೂ ಬುದ್ಧಿವಂತರಾದ ಇವರು ಸದಾ ಉತ್ಸಾಹಶೀಲರಾಗಿದ್ದರು ಹಾಗೂ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂಬ ಮಹತ್ವಾಕಾಂಕ್ಷೆ ಹೊಂದಿದ ಇವರು ಹುಬ್ಬಳ್ಳಿಯ BUB ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪೂರ್ಣಗೊಳಿಸಿದರು. ಗೋವಾದ ವಿದ್ಯುತ್ ಶಕ್ತಿ ಇಲಾಖೆಯಲ್ಲಿ ಇಂಜಿನಿಯರ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ ಇವರು ತಮ್ಮ ವೃತ್ತಿಪರ ಜೀವನವನ್ನು ಭಾರತದ ವಿವಿಧ ರಾಜ್ಯಗಳಾದ ಗೋವಾ, ಕರ್ನಾಟಕ, ಗುಜರಾತ್ ಮತ್ತು ಮಹಾರಾಷ್ಟ್ರಗಳಲ್ಲಿ ಕಳೆದರು. ಭಾರತದಾದ್ಯಂತ ಬಂದರುಗಳಲ್ಲಿ ಹಲವಾರು ನಾಯಕತ್ವದ ಪಾತ್ರಗಳ ಮೂಲಕ ಜೀವನದಲ್ಲಿ ಮೇಲೆ ಬಂದವರು. ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ನಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದರು. ವೇದಿಕೆಯಲ್ಲಿರುವಂಥ ಗಣ್ಯರನ್ನು ನಮಸ್ಕರಿಸುತ್ತಾ, ವೇದಿಕೆ ಎದುರುಗಡೆ ಇರುವಂಥ ಎಲ್ಲ ಪ್ರೇಕ್ಷಕರನ್ನು ನಮಸ್ಕರಿಸುತ್ತಾ, ಮಾನ್ಯರೇ, ಸುಭಾಷ್ ಶ್ರೀನಿವಾಸ್ ನಾಯಕ್ ಕಾರಿಬೈಲ್, ಶ್ರೀಮತಿ ಶಿವಮ್ಮ ಮತ್ತು ಶ್ರೀನಿವಾಸ್ ವೆಂಕಣ್ಣ ನಾಯಕರವರ ಪುತ್ರರು. ಚಿಕ್ಕಂದಿನಿಂದಲೂ ಸಾಮಾಜಿಕ ಕಾರ್ಯಕರ್ತರಾಗಿ ಕರ್ತವ್ಯ ನಿರ್ವಹಣೆಯನ್ನು ಮಾಡುತ್ತಾ ಬಂದಿರುವಂಥ ಕೃಷಿ ಕುಟುಂಬದಲ್ಲಿ ಜನಿಸಿದಂಥ ಒಬ್ಬ ಸಾಮಾನ್ಯ ವ್ಯಕ್ತಿ. ಸಾಕ್ಷರತಾ ಆಂದೋಲನದಲ್ಲಿ ತೊಡಗಿಸಿಕೊಂಡು ಸ್ವಸಹಾಯ ಸಂಘಗಳನ್ನು ರಚಿಸಿ ಅನಕ್ಷರಸ್ಥರಿಗೆ ಅಕ್ಷರದ ಪಾಠವನ್ನು ಹೇಳಿಕೊಟ್ಟಿರುವುದು ಇಲ್ಲಿ ಗಮನಾರ್ಹವನ್ನು ನಾವು ಕಾಣ್ತಾ ಇದ್ದೀವಿ. ನಮ್ಮ ಶಾಲೆ 75ನೇ ವರ್ಷ ಆಚರಣೆ ಮಾಡ್ತಾ ಇದೆ. ಅಂದರೆ 75 ವರ್ಷಗಳ ಹಿಂದೆ ಯಾವ ರೀತಿ ಪರಿಸ್ಥಿತಿ ಇತ್ತು ನಮ್ಮ ಅವರ್ಸಾದಲ್ಲಿ ಹೇಳುವಂಥದ್ದು ಒಂದು ವಾಕ್ಯದಲ್ಲಿ ಹೇಳ್ತೇನೆ. ಒಂದು 7ನೇವರೆಗೆ ಮುಲ್ಕಿ ಪರೀಕ್ಷೆ ಅಂತ ಹೇಳ್ತಿದ್ರು, ಅಲ್ಲಿವರೆಗೆ ಒಂದು ಶಾಲೆ ಇತ್ತು ಅಷ್ಟೇ. ಇಂಗ್ಲೀಷ್ ಶಿಕ್ಷಣದ ಬಗ್ಗೆ ಏನು ವ್ಯವಸ್ಥೆ ಇದ್ದಿಲ್ಲ.
ಆದರೆ ಆಗಿನ ಅರಣ್ಯ ಗುತ್ತಿಗೆದಾರರಾದಂತಹ ಆರ್ ಮಂತ್ರಿ, ಎಸ್ ಕುಟಿನೋ ಮತ್ತು ದತ್ತಾತ್ರೇಯ ದೇವಸ್ಥಾನವನ್ನು ಕಟ್ಟಿದಂತಹ ವೆಂಕಟರಮಣ ಶೇಟ್ ಮತ್ತು ಪುಂಡ್ಲಿಕ್ ಬೀರಪ್ಪ ಪಾಲನ್ಕರ್ ಮತ್ತು ಕಾಶಿನಾಥ್ ಚೇಟ್ಯ ಇಂಥವರು ಈ ಶಿಕ್ಷಣದ ಬಗ್ಗೆ ವಿಚಾರ ಮಾಡಿ ಅಟ್ಯಾಚ್ಡ್ ಇಂಗ್ಲೀಷ್ ಕ್ಲಾಸಸ್ ಅಂತ ಹೇಳಿ ಒಂದು ಇಂಗ್ಲೀಷ್ ಕ್ಲಾಸನ್ನು ಪ್ರಾರಂಭ ಮಾಡಿದ್ರು. ಅದರ ನಂತರ 51 ನಮ್ಮ ಈ ಕಾತ್ಯಾಯಿನಿ ಶಿಕ್ಷಣ ಸಂಸ್ಥೆ ಅಂತ ಹೇಳಿ ಬೃಹತ್ ರೂಪದಲ್ಲಿ ಎಲ್ಲವರ ಒಂದು ಮೀಟಿಂಗನ್ನು ಕರೆದು ಈ ಸಂಸ್ಥೆ ಅಸ್ತಿತ್ವದಲ್ಲಿ ಬಂತು ಮತ್ತು ಮಾರ್ಚ್ 1ರಿಂದ 26 ವಿದ್ಯಾರ್ಥಿಗಳ ಜೊತೆಗೆ 51ರಲ್ಲಿ ಕಾತ್ಯಾಯಿನಿ ದೇವಸ್ಥಾನದ ಚಂದ್ರಶಾಲೆಯಲ್ಲಿ ಇದು ಪ್ರಾರಂಭ ಆಯಿತು. ಈಗ ಬಹುಮಾನ ವಿತರಣೆ ಕಾರ್ಯಕ್ರಮ. ಆತ್ಮೀಯ ಬಂಧುಗಳೇ, ಈ ಒಂದು ಅಮೃತ ಮಹೋತ್ಸವದ ಅಂಗವಾಗಿ ನಾವು ವಿದ್ಯಾರ್ಥಿಗಳಿಗಾಗಿ, ಪಾಲಕರಿಗಾಗಿ ಕ್ರೀಡೆಗಳನ್ನು ಏರ್ಪಡಿಸಿದ್ದು. ಈ ಕ್ರೀಡೆಯಲ್ಲಿ ವಿಜೇತರಾದವರಿಗೆ ನಾವು ವೇದಿಕೆಯಲ್ಲಿ ಬಹುಮಾನವನ್ನು ವಿತರಣೆ ಮಾಡ್ತಾ ಇದ್ದೇವೆ.
ಈಗ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಕೊಡಗೈ ದಾನಿಗಳು ಆಗಿರ್ತಕ್ಕಂಥ ಶ್ರೀ ರವೀಂದ್ರ ಟಿ ರೇವಣ್ಕರ್, ಮಾನ್ಯ ನಿವೃತ್ತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ ಅವರು ನಮ್ಮ ಈ ಅಮೃತ ಮಹೋತ್ಸವ ಕಾರ್ಯಕ್ರಮದ ಸಮಾರಂಭದ ಮುಖ್ಯ ಅತಿಥಿಗಳ नुಡಿಯನ್ನು आडबेकेळी विनंती ಮಾಡ್ತೇನೆ. एक अमृत महोत्सव हो एक 75 वर्षापासून कित्येक शाळेचे मुखार तेणे हाडली आणि तेजे सगळे तुम्ही ऐकले. आता आमी 3 दीस प्रोग्राम पळयते आशिल्ले, 26 तारीख, 27 आणि 28 आजचो कन्क्लुडिंग सेशन म्हणून. ते अमृत कलश भरच्याक तेणी सुरवात केली 26 तारखेक आणि तो अमृत कलश भरचे, अमृत कलश कितें आसा हे समजोवच्याक काल तेणी सगळ्या चेवडालो पास्ट स्टुडंट्स, प्रेजेंट स्टुडंट्स आणि आतां आशिल्ले लोकांक सगळे तेणें समर्थन करून तेंक मुखार हाडिले आणि तेणी कशें कश्ट घेतले. आणि ವೇದಿಕೆಯ ಮೇಲೆ ಆಸೀನರಾಗಿರುವ ಹಿರಿಯರೇ, ಇಲ್ಲಿ ಅತಿಥಿಯಾಗಿ ಬಂದೆ ಅಂತಂದ್ರೆ ಆಗ್ಬೋದು ಅಂತ ಅನ್ನಿಸ್ತದೆ. ಯಾಕೆಂದರೆ ನಾನು ಈ ಶಾಲೆಯ ವಿದ್ಯಾರ್ಥಿನೂ ಸಹ ಹೌದು, ಆದರೆ ನೇರವಾದ ವಿದ್ಯಾರ್ಥಿ ಅಲ್ಲ, ಕಲಿಕಾ ವಿದ್ಯಾರ್ಥಿ, ಪ್ರಶಿಕ್ಷಣಾರ್ಥಿಯಾಗಿ ಬಂದಂಥವನು. ಹಾಗಾಗಿ ರಮೇಶ್ ಕಳ್ಳಿಮನಿ ಸರ್ ಹೇಳ್ದಂಗೆ ಈ ಶಾಲೆ ನನಗೆ 3 ರೀತಿಯ ಅನುಭವವನ್ನು ಕೊಟ್ಟಿದೆ. ಮೊಟ್ಟ ಮೊದಲನೆಯದಾಗಿ ಶಿಕ್ಷಕ ವೃತ್ತಿ ಪ್ರಾರಂಭ ಮಾಡಿದ ಶಿಕ್ಷಕನಾಗಿ ನಾನು ಇಲ್ಲಿ ಬಂದಿದ್ದೆ, ಕಲಿಕಾ ಶಿಕ್ಷಕನಾಗಿ ಬಂದಿದ್ದೆ. ಆವಾಗ ಆ್ಯಕ್ಚುಲಿ 8th ಮತ್ತು 9th ಪಾಠ ಕೊಡ್ತಿದ್ರು ನಮಗೆ. 8th 9th ಪಾಠ ಮಾಡಿದ್ದನ್ನು ನೋಡಿ ಸತೀಶ್ ಪ್ರಭು ಸರ್ ಅವರಿದ್ದರು, ಆಗ ಹೆಡ್ ಮಾಸ್ಟ್ರು. ಅವರ SSLCಗೂ ಬರ್ರಿ ಅಂತಂದರು. ಆವಾಗ ಆ್ಯಕ್ಚುಲಿ SSLC ಕೊಡ್ತಿರ್ಲಿಲ್ಲ, ನಾವು ಟ್ರೈನೀಸ್ ಆದದ್ರಿಂದ. ಹಾಗಾಗಿ ಆವಾಗಿಂದನೇ ನನಗೆ ಈ ಸಂಸ್ಥೆಯಿಂದ ಬಹಳ ಗೌರವ ಸಿಕ್ಕಿದೆ. ಅದಕ್ಕೆ ನಾನು ಇವತ್ತೂ ಸಹ ಆಭಾರಿ ಅನ್ನೋದನ್ನು ಹೇಳ್ತಾ, ಅದರ ಜೊತೆಯಲ್ಲಿ 2ನೇದಾಗಿ ಉಪನ್ಯಾಸಕನಾಗಿ ಸೇವೆಗೆ ಸಲ್ಲಿಸಿದ 2ನೇ ದಿನಕ್ಕೆ ಇಲ್ಲಿ ನಮ್ಮ ವಿದ್ಯಾರ್ಥಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಸಲುವಾಗಿ ನಾನು ಇದೇ ಸಂಸ್ಥೆಗೆ ಬರಬೇಕಾಯಿತು. ಸುಮಾರು 20 ದಿನಗಳ ಕಾಲ ಇದೇ ಸಂಸ್ಥೆಯಲ್ಲಿ ನಮ್ಮ ವಿದ್ಯಾರ್ಥಿಗೆ ಟ್ರೈನಿಂಗ್ ಕೊಡೋದಕ್ಕೆ ಅವಕಾಶ ಸಿಕ್ತು. 2ನೇ ಹಂತದಲ್ಲಿ ಬಂಧುಗಳೇ, ಈ ಒಂದು ಸುಂದರವಾದಂತಹ ನಿಸರ್ಗ, ಈ ಶಾಲೆಯನ್ನು ನೋಡಿದಾಗ ನನಗೆ ಒಂದು ಮಾತು ನೆನಪಿಗೆ ಬರ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಶೈಕ್ಷಣಿಕ ಕ್ರಾಂತಿಯ ಹರಿಕಾರ ಡಾಕ್ಟರ್ ದಿನಕರ ದೇಸಾಯಿ ಒಂದು ಮಾತು ಹೇಳ್ತಾರೆ, ತಮ್ಮ ಚುಟುಕುಗಳಲ್ಲಿ ಬರೀತಾರೆ. ಒಂದು ಕಡೆ ಸಹ್ಯಾದ್ರಿ, ಒಂದು ಕಡೆ ಕಡಲು, ನಡುಮಧ್ಯದಲ್ಲಿ ಅಡಿಕೆ ತೆಂಗುಗಳ ಮಡಲು. ಸಿರಿಗನ್ನಡದ ಚಪ್ಪರವೇ ನನ್ನ ಜಿಲ್ಲೆ, ಇಲ್ಲಿಯೇ ಇನ್ನೊಮ್ಮೆ ಹುಟ್ಟುವೆನು ನಲ್ಲೆ ಎನ್ನುವಂತಹ ಮಾತುಗಳನ್ನು. ಯಾಕೆ ಈ ಮಾತು ನೆನಪಿಗೆ ಬಂತು ಅಂತಂದರೆ, ಅಂಕೋಲಾ ತಾಲೂಕು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಾರ್ಡೋಲಿ ಎನ್ನುವಂತಹ ಹೆಸರನ್ನು ಪಡೆದುಕೊಂಡಿದೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದ ಅನೇಕ ವೀರರು ಅಂಕೋಲಾದಲ್ಲಿದ್ದಾರೆ. ಈ ಅಮೃತ ಮಹೋತ್ಸವ ಸಮಾರಂಭ 3 ದಿನ ನಾವು ಹಮ್ಮಿಕೊಂಡಿದ್ವಿ. ಇದು 3ನೇ ದಿವಸ. ಇಲ್ಲಿವರೆಗೆ ಈ ಸಮಾರಂಭ ಸುಸೂತ್ರವಾಗಿ ಸಂಪನ್ನಗೊಳ್ತಾ ಇದೆ. ಇದಕ್ಕೆ ಅನೇಕ ಮಹನೀಯರು ತಮ್ಮ ತನುಮನದ ಸಹಾಯವನ್ನು ಮಾಡಿದ್ದಾರೆ. ಆದರೆ ಅದರಲ್ಲಿ ಪ್ರಾಮುಖ್ಯವಾಗಿ ನಮ್ಮ ಹಳೆಯ ವಿದ್ಯಾರ್ಥಿಗಳು, ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಈ 1.5 ತಿಂಗಳಲ್ಲಿ, ಅಂದರೆ ನವೆಂಬರ್ ತಿಂಗಳಿಂದ ಪ್ರಾರಂಭವಾಗಿದೆ. ಅದರ ಮೊದಲು ಮಳೆ ಇದ್ದರಿಂದ ನಮ್ಮ ಅಭಿವೃದ್ಧಿ ಕಾರ್ಯ ಕುಂಠಿತವಾಗಿತ್ತು. ಈ 1.5 ತಿಂಗಳಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿಗಳ ಬಳಗ ಒಂದು ಗುಂಪುಗಳನ್ನಾಗಿ ಮಾಡಿಕೊಂಡು ಎಲ್ಲ ಕಾರ್ಯಕ್ರಮ, ಎಲ್ಲ ಅಭಿವೃದ್ಧಿಯ ಕೆಲಸಕ್ಕೆ ತನುಮನದಿಂದ ಸಹಾಯ ಮಾಡಿ ತಮ್ಮ ವೈಯಕ್ತಿಕ ಮತ್ತು ತಮ್ಮ ಉದ್ದಿಮೆಯಲ್ಲಿ ತೊಡಗಿಸಿಕೊಳ್ಳುವಂಥ ಎಲ್ಲ ಕೆಲಸವನ್ನು ಬದಿಗಿಟ್ಟು ಇಲ್ಲಿ ಬಹಳಷ್ಟು ವೇಳೆ ಕಳೆದು ಕಾರ್ಯಗಳನ್ನು ಸರಾಗವಾಗಿ ಅಭಿವೃದ್ಧಿಯನ್ನು ಮಾಡಿಸ್ಕೊಳ್ಳಿಕ್ಕೆ ಪ್ರಯತ್ನಪಟ್ಟಿದ್ದಾರೆ. ಯಾಕೆಂದರೆ ಕೇವಲ 1.5 ತಿಂಗಳಲ್ಲಿ ಇಡೀ ಶಾಲೆಯ ಚರಿತ್ರೆಯ ಇದು ರೂಪವೇ ಬದಲಾಗಿದೆ. ಅವರು ನಮ್ಮ ಸಂಸ್ಥೆಗೆ ಸಲ್ಲಿಸಿದ ಸಹಾಯ, ಜೊತೆಯಲ್ಲಿ ಈ ಒಂದು ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಸಲ್ಲಿಸಿದ ಸಹಾಯ, ಮಾರ್ಗದರ್ಶನ ಇವೆಲ್ಲವನ್ನು ನೆನೆದು ಈ ಐತಿಹಾಸಿಕ ಕ್ಷಣದಲ್ಲಿ ಅವರಿಗೆ ನಾವು ನಮ್ಮ ಅಮೃತ ಮಹೋತ್ಸವ ಸಮಿತಿ ವತಿಯಿಂದ
ಹಳೆ ವಿದ್ಯಾರ್ಥಿಗಳ ಪರವಾಗಿ ಶಾಲೆಯ ಸಂಸ್ಥೆ ಪರವಾಗಿ ಒಂದು ಹೃತ್ಪೂರ್ವಕವಾದಂಥ ಗೌರವಿಸುವಂಥ ಸನ್ಮಾನ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದೆ. ದಯವಿಟ್ಟು ರಾಜನ್ ಸರ್ ಅವರು ಆ ವೇದಿಕೆ ಮುಂಭಾಗದಲ್ಲಿ ಆ ಚೇರ್ ಮೇಲೆ ಕೂತ್ಕೋಬೇಕು ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಶಿಕ್ಷಣವು ಅತ್ಯಂತ ಉದಾತ್ತ ವೃತ್ತಿಗಳಲ್ಲಿ ಒಂದಾಗಿದೆ. ಇವತ್ತಿನ ಮಕ್ಕಳು ದೇಶದ ನಾಳೆಯ ಭವಿಷ್ಯ ಅಂತ ಹೇಳುತ್ತಾರೆ. ವಿದ್ಯಾಧನಂ ಎಂದರೆ ಜ್ಞಾನ ಸಂಪತ್ತು ಎಂಬುದು ಸಂಸ್ಕೃತ ನಾಣ್ಣುಡಿ. ಎಂದರೆ ಜ್ಞಾನವೇ ಪರಮ ಸಂಪತ್ತು. ಶಾಲೆಗೆ ಜ್ಞಾನದ ದೇಗುಲು ಅಂತಲೂ ಕರೆಯುತ್ತಾರೆ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುಬ್ರಹ್ಮ ಶ್ಲೋಕವು ಗುರುವಿನ ಮಹತ್ವವನ್ನು ಸಾರುತ್ತದೆ. ಗುರುವನ್ನು ಸೃಷ್ಟಿಕರ್ತ ಬ್ರಹ್ಮನೆಂದು, ಗುರುವನ್ನು ಸಂರಕ್ಷಕ ವಿಷ್ಣು ಎಂದು, ಗುರುವನ್ನು ದುಷ್ಟ ಸಂಹಾರಿ ಶಿವನೆಂದು ಮತ್ತು ಸಾಕ್ಷಾತ್ ಪರಬ್ರಹ್ಮ ಎಂದು ಹೊಗಳುತ್ತದೆ. ಈಗಾಗಲೇ ನಮ್ಮ ಬಯಲು ರಂಗಮಂದಿರವನ್ನು ವಿದ್ಯಾ ರೇವಣ್ಕರ್ ಬಯಲು ರಂಗಮಂದಿರ ಅಂತೇಳಿ ರವೀಂದ್ರ ರೇವಣ್ಕರ್ ಕುಟುಂಬದವರು ಸುಮಾರು 15 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿ ಮತ್ತು ನಮ್ಮ ಹಳೆಯ ವಿದ್ಯಾರ್ಥಿ ಸಂಘವು ಅದಕ್ಕೆ ಕೈ ಜೋಡಿಸಿ ಸುಮಾರು 25 ಲಕ್ಷಕ್ಕಿಂತಲೂ ಹೆಚ್ಚು ಮೌಲ್ಯವನ್ನು ಖರ್ಚು ಮಾಡಿ ಅದನ್ನು ಕಟ್ಟಿಸಿದ್ದಾರೆ. ಇವರಿಗೆ ನಮ್ಮ ಅಮೃತ ಮಹೋತ್ಸವ ಸಮಿತಿ ವತಿಯಿಂದ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಹಳೆಯ ವಿದ್ಯಾರ್ಥಿ ಸಂಘ ಸ್ಥಾಪನೆ ಆದ ಮೇಲೆ ನಮ್ಮ ಶಾಲೆಗೆ ಭೌತಿಕವಾಗಿ ಹೈಟೆಕ್ ಶೌಚಾಲಯವನ್ನು ನಿರ್ಮಿಸಿಕೊಡಲು ಅನೇಕ ದಾನಿಗಳು ಮುಂದೆ ಬಂದು ಅದನ್ನು ಮಾಡಿಕೊಟ್ಟಿದ್ದಾರೆ. ದಿವಾಕರ್ ಭಟ್ ಇರ್ಬೋದು, ಸಾಯಿ ಪ್ರಕಾಶ್ ರೇವಣ್ಕರ್ ಅವರು ಇರ್ಬೋದು, ರಾಯ್ಕರ್ ಇರ್ಬೋದು, ಅದೇ ರೀತಿಯಾಗಿ MS ಪ್ರಭುರವರು ಇರ್ಬೋದು, DR ಹಿಚ್ಕಡ್ ಸರ್ ಅವರು ಇರ್ಬೋದು, ಅನೇಕರು, ತುಳಸಿದಾಸ್ ಕಾಮತರು, ಮಂಗಲ್ದಾಸ್ ಕಾಮತರು, ಹೀಗೆಲ್ಲ ಅನೇಕರು ಸೇರಿ ಸುಮಾರು 6ರಿಂದ 7 ಲಕ್ಷ ರೂಪಾಯಿ ಮೌಲ್ಯವುಳ್ಳಂಥ ಹೈಟೆಕ್ ಶೌಚಾಲಯವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಮೃತ ಮಹೋತ್ಸವದ ಒಂದು ಸಮಿತಿ ವತಿಯಿಂದ ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ.
ಕಾಮಾಕ್ಷಿ ಚಂದ ಕುರ್ತಳ್ಕರ್ ಅವರು ಸುಮಾರು 15,000 ಮೌಲ್ಯದ ಒಂದು ಗೋದ್ರೇಜ್ ಕಪಾಟನ್ನು ನಮ್ಮ ಶಾಲೆಗೆ ತಂದು ನೀಡಿರ್ತಾರೆ. ಅದರ ಒಂದು ಕೀಯನ್ನು MS ಪ್ರಭು ಸರ್ ಅವರು ಹಸ್ತಾಂತರ ಮಾಡ್ತಾ ಇದ್ದಾರೆ. ಅವರಿಗಾಗಿ ಒಂದು ಅವಕಾಶ. ಅವರಿಗೆ ಒಂದು ಸ್ಮರಣಿಕೆಯನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ದಯವಿಟ್ಟು ವಿನೋದ್ ಕುರ್ತಳ್ಕರ್ ಅವರು ಸ್ವೀಕಾರ ಮಾಡಬೇಕು. ಸುಮಾರು 15,000 ಮೌಲ್ಯದ ಏನು ಕಪಾಟನ್ನು ನೀಡಿದಂಥ ಶ್ರೀ ವಿನೋದ್ ಕುರ್ತಳ್ಕರ್ ಮತ್ತು ಅವರ ತಾಯಿಯಾದ ಕಾಮಾಕ್ಷಿ ಅವರಿಗೆ ಅಭಿನಂದನೆಗಳು. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು. ಆಹಾ ಎಂತ ಮಧುರ ಯಾತನೆ, ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ಕರುನಾಡೆ ಎದೆ ಹಾಸಿವೆ ನೋಡೆ, ಹಸಿರುಗಡೆ ತೋರಣಗಡೆ, ಗಾಳಿ ಚಮರ ಬೀಸಿದೆ, ಹಕ್ಕಿ ಸ್ವಾಗತ ಕೋರಿದೆ. ಈ ಮಣ್ಣಿನ ಕೂಸುನ ರಂಗೀಲ ಮಾರೋ ರಂಗೀಲ ಮಾರೋ ರಂಗೀಲ ಮಾರೋ ಡೋಲನಾ ಡೋಲನಾ ಆರಾರ ಆರಾರ ಆಯೋ ರೇ ಮಾರೋ ಡೋಲನಾ ಆಯೋ ರೇ ಆಯೋ ರೇ ಮಾರೋ ಡೋಲನಾ. ಹುಟ್ಟಾಗಿದೆ ಬಿಸಿಬಿಟ್ಟಾಗಿದೆ ಮರನಾಡಿನ ಹುಲ್ಜೀನು, ಕುಡಿದು ದಣಿಯಲು ಸುಖ ನೀನು, ಗೋಗಾಳದ ಚಾಗಿದೆ ಬಿಡದೆ ಜೋಜಲು ಬಾ ನೀನು, ತುಂಬಿ ಕಳಿಸುವೆ ಹೊರ ನಾನು. ಸಪ್ತ ಸುಂದರಿ ರತ್ನ ಮಂಜರಿ ಕೂಡಿ ಹಾಡೋಣ ಹೀಗೆ, ಚಂದ್ರ ಚಂದನ ಬಾಹು ಬಂದನ ನೀಡು ಚೊಂಬನ ಮೈ ಮಂಜ ಕಾಲೋಗಿದೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಶೀತಲವಾದಂತೆ ನೀನೆ ನೀನು, ನೂತನಳಾದಂತೆ ನಾನೇ ನಾನು, ನೀ ಬಂದ ಮೇಲೆ ಬಾಕಿ ಮಾತೇನು. Noșu moce कसले याद नाची चितू नसले थोडा धीरा सागा सायबा महका बगला तसले तो मका ब्यावला ब्यातो सायबा कासर जाऊन बसले. ललट गाडीते कंतु चुकलाते सौंदर्य गरमती सर्वांग गरमती. ಐ ಕ್ಲಾಸು ಹಂಸ ನಡಿಗೆ ಅಲ್ಲಂಡೆ ಬಂಸ ಬೆಡಿಗೆ ಸುತ್ತಳತೆ ಮಸ್ತ್ ಗಡಿಗೆ ಚವಿ
ವಿನಂತಿ ಕೇಳ ಹುಡುಗಿ ಸಣ್ಣ ಯಾಕ ಬಿಡತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಕೆಂಚಾಲು ಮಚಾಲು ಎಂಗೌಳ ನಿಂಡವುಗಳು ಗೋವಿಂದ ಜಡ್ರಳ್ಳಿ ಎಂಗೌಳ ನಿಂಡವುಗಳು ಕೆಂಚಾಲು ಮಚಾಲು ಎಂಗೌಳ ನಿಂಡವುಗಳು ಗೋವಿಂದ ಜಡ್ರಳ್ಳಿ ಎಂಗೌಳ ನಿಂಕಂಕಳು ಎಂಗಂತ ಎಳ್ಳಿ ಸುತ್ತ ಮುತ್ತ ಮಚ್ಚು ಬ್ಯಾಡಂದ್ರೂ ಹೋಗುತ್ತಿಲ್ಲ ಬೆಟ್ಟಿ ಮುಚ್ಚು. ಪ್ರೀತಿಯಿಂದ ನಮಗೆ ಆಹ್ವಾನವನ್ನ ನೀಡಿದ್ರಿ. ನಾವು ಹಾಡಿದ ಹಾಡುಗಳನ್ನ ಕೇಳಿ ಚಪ್ಪಾಳೆಯನ್ನ ಕೊಟ್ಟು ಶಿಳ್ಳೆಯನ್ನ ಹಾಕಿ ಕುಣಿದು ಕುಪ್ಪಳಿಸಿ ಎಂಜಾಯ್ ಮಾಡಿದ್ದೀರಿ. ನೀವು ಕೊಟ್ಟಂತಹ ಈ ಪ್ರೀತಿಗೆ, ನೀವು ಕೊಟ್ಟಂತಹ ಈ ಸಹಕಾರಕ್ಕೆ ಅಭಿವಂದನೆಗಳು ಅಂತ ಹೇಳ್ತಾ ಇವತ್ತಿನ ಇಂದಿನ ಇಲ್ಲಿಯ ಈ ಪುಟ್ಟ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಅಂತ ಹೇಳ್ತಾ ಸರ್ವರಿಗೂ ನಮಸ್ಕಾರ, ಶುಭರಾತ್ರಿ, ಗುಡ್ ನೈಟ್.